ಬಿಹಾರ ಚುನಾವಣೆ ಫಲಿತಾಂಶ ಮೌನ ಮುರಿದ ಕಾಂಗ್ರೆಸ್ ಘಟಾನುಘಟಿಗಳು. ಬಿಹಾರ ಚುನಾವಣೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದಿದೆ ಬಿಹಾರ ಚುನಾವಣೆ. ಚುನಾವಣೆ ಮೊದಲೇ ಮಹಿಳೆಯರ ಖಾತೆಗೆ 10,000 ಜಮೆ. ಒಂದು ಪಕ್ಷದ ಕೈಗೊಂಬೆಯಾದ ಚುನಾವಣೆ ಆಯೋಗ. ಕೆಲವು ವಿಚಾರ ಬಹಿರಂಗವಾಗಿ ಹೇಳಲಾಗುವುದಿಲ್ಲ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಿಡಿ. ಬಿಹಾರದಲ್ಲಿ ಬಿಜೆಪಿಯವರು ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಬಿಟ್ಟು ಮಹಿಳೆಯರು ಯುವಕರು ಎಂಬ ತಂತ್ರ ಮಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಕೆಎನ್ ರಾಜಣ್ಣ ಹೇಳಿಕೆ. ಬಿಹಾರ ಚುನಾವಣೆಯ ಬಗ್ಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಹಲವು ಹೇಳಿಕೆಗಳನ್ನ ನೀಡಿದ್ದು, ಬಿಜೆಪಿ ಮತಗಳ್ಳತನ ಹಾಗೂ ಚುನಾವಣಾ ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜಕಾರಣಕ್ಕೂ ಬಿಹಾರ ಎಲೆಕ್ಷನ್ಗೂ ಸಂಬಂಧನೇ ಇಲ್ಲ. ಬಿಹಾರ ಎಲೆಕ್ಷನ್ ನಾನು ಎಲೆಕ್ಷನ್ ಅಂತಾನೆ ಹೇಳಲ್ಲ. ಯಾಕೆ ಕಾರಣ ಏನಂದರೆ, ಚುನಾವಣೆಗೆ ಮುಂಚೆ 47 ಲಕ್ಷ ಮತದಾರರನ್ನ ತೆಗೆದುಹಾಕ್ಬಿಟ್ರು. ಎಷ್ಟು? 47 ಲಕ್ಷ ಮತದಾರರನ್ನ ತೆಗೆದುಹಾಕಿದ್ರು. 18 ಲಕ್ಷ ಮತದಾರರನ್ನ ಸೇರಿಸ್ಕೊಂಡ್ರು. ಇದೊಂದು ಚುನಾವಣೆನ ಇದು? ಆಮೇಲೆ ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ, ಈಗ ನಾವೇನು ಮಾಡಿದ್ವಿ, ಮ್ಯಾನಿಫೆಸ್ಟೋ ಕೊಟ್ವಿ. ಮ್ಯಾನಿಫೆಸ್ಟೋದಲ್ಲಿ 5 ಗ್ಯಾರಂಟಿಗಳು. ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಡ್ತೀವಿ, ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀವಿ. ನಾವು ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ ಕೊಟ್ಟಾಗೆ ನಾವು ಕೊಡಬೇಕು. ಆದರೆ ಬಿಹಾರಲ್ಲಿ ಏನಾಯಿತು, ಚುನಾವಣೆ ಮುಂಚೆನೇ 10,000 ರೂಪಾಯಿಗೆ ಅಕೌಂಟ್ಗೆ ಹಾಕಬೇಕು. ಎಷ್ಟು? 1,25,00,000 ಮಹಿಳೆಯರ ಅಕೌಂಟಿಗೆ 10,000 ಅಕೌಂಟ್ಗೆ ಹಾಕಿದ್ರು ಚುನಾವಣೆಗೆ ಮುಂಚೆ. ಎಲ್ಲನ ಕೇಳಿದ್ದೀರಾ ಈ ಪ್ರಪಂಚದಲ್ಲಿ? ಚುನಾವಣೆಗೆ ಮುಂಚೆ ಅಕೌಂಟ್ ಹಾಕೋದು ಇದನ್ನು ಕೇಳೋರೇ ಇಲ್ಲ. ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಯಾರ ಕೈಯಲ್ಲಿದೆ? ಕೈಗೊಂಬೆ ಆಗಿದೆ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಅದು ಕೈಗೊಂಬೆ ಆಗಿದೆ. ಈಗ ಅವರು ಪ್ರಜಾಪ್ರಭುತ್ವ ಎಲ್ಲಿದೆ? ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ನಶಿಸೋಗ್ತಾ ಇದೆ. ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ದೇಶದಲ್ಲಿ ನಶಿಸೋಗ್ತಾ ಇದೆ. ಸರ್ವಾಧಿಕಾರಿ ಬೆಳೀತಾ ಇದೆ. ಮನುವಾದಿಗಳು ಮೇಲ್ಗೈ ಆಗ್ತಾ ಇದ್ದಾರೆ ದೇಶದಲ್ಲಿ. ಮನುವಾದಿಗಳು ಮೇಲ್ಗೈ ಆಗ್ತಾ ಇದೆ. ಈಗ ನಾನು 47 ಲಕ್ಷನ ಮತದಾರನೇ ತೆಗೆದಾಕ್ಬಿಟ್ರಲ್ಲ, ಆಮೇಲೆ ಒಂದು 18 ಲಕ್ಷನ ಸೇರಿಸ್ಕೊಂಡ್ರು. ಆಮೇಲೆ ಈಗ ನಮ್ಮ ರಾಜ್ಯದಲ್ಲಿ ಒಂದು 2.5 ಕೋಟಿ ಅಷ್ಟು ಮತದಾನ ಆಗಿತ್ತು ಅಂತ ತೋರಿಸಲಿ ಅಲ್ವಾ? ಅದರಲ್ಲಿ 42% ಬಿ ಜೆ ಪಿಗೆ ಬಂದಿತ್ತು, 44-45% ನಮಗೆ 46 ಇರಬೇಕು ಅಲ್ವಾ? ಇಲ್ಲೊಂದು 30 ಲಕ್ಷ ಓಟ್ ತೆಗೆದಾಕಿರುವಂತ ಇಟ್ಕೊಳ್ಳೋಣ ಎಲೆಕ್ಷನ್ ಕಮಿಷನ್. ಏನಾಗುತ್ತಪ್ಪ ರಿಸಲ್ಟು? ಅಲ್ಲಿ 47 ಲಕ್ಷನ ತೆಗೆದ್ರು. ನಮ್ಮ ಕರ್ನಾಟಕದಲ್ಲಿ ಅದಕ್ಕಿಂತಲೂ ಪಾಪ್ಯುಲೇಷನ್ ಕಡಿಮೆ. ಒಂದು 30 ಲಕ್ಷನ ಮತದಾರನ ತೆಗೆದಾಕ್ಬಿಡ್ತಾರೆ. ಏನಾಗುತ್ತೆ ರಿಸಲ್ಟು ಅಲ್ವಾ? ಈಗ ಒಂದು ಎಲೆಕ್ಷನ್ ಕಮಿಷನ್ನು ಹಿಂದೆ ಶೇಷನ್ ಅಂತಿದ್ರು. ನಿಜವಾದ ಒಂದು ಎಲೆಕ್ಷನ್ ಕಮಿಷನ್ನು ಎಲೆಕ್ಷನ್ಗಳಲ್ಲಿ ರಿಫಾರ್ಮೇಷನ್ ತಂದವರು ಶೇಷನ್ನಷ್ಟು ಒಬ್ಬ ಧೈರ್ಯವಾದ ವ್ಯಕ್ತಿ ಒಬ್ಬ ನಮ್ಮ ದೇಶದಲ್ಲಿ ಬರ್ತಾ ಇದ್ದ ಇಷ್ಟು ರಿಫಾರ್ಮ್ಸ್ ಬರ್ತಾ ಇರಲಿಲ್ಲ. ಅವ್ರು ಏನು ರಿಫಾರ್ಮ್ಸ್ ತಂದ್ರು ಅದನ್ನೆಲ್ಲ ಕೂಡ BJP ಸರ್ಕಾರ ಹಾಳು ಮಾಡಿದ್ರು. ಈಗ ರಾಜೀವ್ ಗಾಂಧಿ ಅವರು ಪಕ್ಷಾಂತರ ನಿಷೇಧ ಕಾಯ್ದೆ ತಂದರು. ಈಗ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅರ್ಥನೇ ಇಲ್ಲ. ಸುಮಾರು 200-400ಕ್ಕಿಂತಲೂ ಹೆಚ್ಚು ಜನ ಲೋಕಸಭಾ ವಿಧಾನಸಭಾ ಸದಸ್ಯರನ್ನ ಪಕ್ಷಾಂತರ ಮಾಡಿಸ್ಕೊಂಡ್ರು BJPಗೆ. ಅರ್ಥ ಇದೆಯಾ? ಇದನ್ನು ಅಷ್ಟೇ. ಪ್ರಜಾಪ್ರಭುತ್ವಕ್ಕೆ ಈಗ ಅರ್ಥನೇ ಇಲ್ಲ. ಸರ್ವಾಧಿಕಾರಿಗಳು ಇವತ್ತು ದೇಶದಲ್ಲಿ ಎಲ್ಲ ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿದ್ದಾರೆ. ಎಲೆಕ್ಷನ್ ಕಮಿಷನ್ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಲ್ಲ ಇಲಾಖೆಗಳು ಸ್ವಾಯತ್ತ ಸಂಸ್ಥೆಗಳು ಎಲ್ಲ ನಶಿಸೋಯ್ತಲ್ಲ. ಈಗ BJP ಅಲಿಯನ್ಸು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಅವ್ರು ವಿಪಕ್ಷ ಬೇಕು ಅಂತ ಅವ್ರು ಯಾರು ಕೂಡ ಇಷ್ಟಪಡಲ್ಲ. ಸರ್ವಾಧಿಕಾರಿಗಳು ಯಾರು ಎದುರು ಬರ್ತಾರೋ ಅವ್ರನ್ನೆಲ್ಲ ಹೊಸ್ಕಾಕೋ ಕೆಲಸ ಪ್ರಪಂಚದಲ್ಲಿ
ಎಲ್ಲ ಕಡೆ ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ಅದೇ ನಡೀತಾ ಇದೆ. ಈಗ EVM ತಯಾರಾಗೋದಲ್ಲಿ ಜರ್ಮನಿನಲ್ಲಿ, ಜಪಾನಲ್ಲಿ, ಅಲ್ಲಿನ ಸುಪ್ರೀಂ ಕೋರ್ಟ್ಗಳು, ಆ ದೇಶದ ಸುಪ್ರೀಂ ಕೋರ್ಟ್ಗಳು EVM ಬ್ಯಾನ್ ಮಾಡಿ 2008ರಲ್ಲೇ ಬ್ಯಾನ್ ಮಾಡಿಬಿಟ್ರು. 2008ರಲ್ಲೇ ಜರ್ಮನಿ, ಜಪಾನಲ್ಲಿ EVM ಎಲ್ಲಿ ತಯಾರಿಸ್ತಾರೋ ಆ ದೇಶಗಳ ಸುಪ್ರೀಂ ಕೋರ್ಟೇ EVM ಬ್ಯಾನ್ ಮಾಡ್ತು. ಯಾಕೆ ಮಾಡಿದ್ರು? ಅಮೇರಿಕಾದಲ್ಲಿ ಯಾಕೆ EVM ಉಪಯೋಗಿಸಲ್ಲ? ಇಂಗ್ಲೆಂಡಲ್ಲಿ ಯಾಕೆ ಉಪಯೋಗಿಸಲ್ಲ? ಫ್ರಾನ್ಸಲ್ಲಿ ಯಾಕೆ ಉಪಯೋಗಿಸಲ್ಲ? ಯಾವ ದೇಶದಲ್ಲೂ ಕೂಡ EVM ಉಪಯೋಗಿಸೋದಿಲ್ಲ. ಎಲ್ಲ ಕೂಡ ಬ್ಯಾಲೆಟೇ ಇರೋದು. ಈಗ ಏನಾಗಿದೆ, ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇಲ್ಲ. ಅದರಲ್ಲಿ ನಾನು ಕೆಲವು ನೇರವಾಗಿ ಹೇಳೋಕ್ಕಾಗೋದಿಲ್ಲ ಅಲ್ವಾ. ದೇಶದ ವ್ಯವಸ್ಥೆನೇ ಏನು ಫೆಡರಲ್ ಸಿಸ್ಟಮ್ಮೇ ಕುಸಿತ ಆಗ್ತಾ ಇದೆ. ಇನ್ನು KN ರಾಜಣ್ಣರವರು ಬಿಹಾರ ಫಲಿತಾಂಶದ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಬಿಹಾರದಲ್ಲಿ ಚುನಾವಣೆಯ ಮೊದಲೇ ಮಹಿಳೆಯರಿಗೆ 10,000 ಕೊಟ್ಟು ಮತಗಳನ್ನ ಪಡೆದಿದ್ದಾರೆ. ಇನ್ನು ಬಿಜೆಪಿಗರು ಈ ಬಾರಿ ಹಿಂದೂ ಮುಸ್ಲಿಂ ಪ್ಯಾಟರ್ನ್ ಬಿಟ್ಟು ಮಹಿಳೆಯರು, ಯುವಕರು ಎಂಬ ಹೊಸ ತಂತ್ರ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಧಿಕಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ, ಅದರಲ್ಲೂ ಸಾರಿಗೆ ಇಲಾಖೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ಅನುಕೂಲಗಳನ್ನ ಗ್ರಾಮೀಣ ಭಾಗದ ಜನರಿಗೆ ಮಾಡ್ತೇವೆ. ಅವರೆಲ್ಲ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಸೋಲ್ತಾನೆ ಇರಲಿಲ್ಲ. ನೀವು ಹಾಕ್ಲೇ ಇಲ್ಲಲ್ಲ, ಎಲ್ಲರೂ ಹಾಕಿಲ್ಲ ಅಂತಲ್ಲ. ಅದರಲ್ಲಿ ಇವಾಗ ನೋಡಿ, ಬಿಹಾರಲ್ಲಿ ಗೆಲ್ಸಿರೋದು ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೇ. ರಾತ್ರಿ ನಾನು ಮೋದಿಯವ್ರ ಭಾಷಣ ಕೇಳ್ತಾ ಇದ್ದೆ. MOI ಅಂತಂದ್ರೆ ಮಕ್ಕಳು ಮುಸ್ಲಿಮ್ಸು ಯಾದವರು ಅಂತ ಮಾಡ್ಕೊಂಡಿದ್ರು. ಈಗ MOI ಅಂದ್ರೆ ಮಹಿಳೆಯರು ಮತ್ತೆ ಯುವಕರು ಅಂತೇಳಿ ಹೊಸ ಒಂದು ವ್ಯಾಖ್ಯಾನವನ್ನ ನನ್ನ ಮೋದಿಯವರು ಹೇಳ್ತಾ ಇದ್ರು. ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವರಿಗೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಷ್ಟು ಬೆನಿಫಿಟ್ಸ್ ಯಾರಿಗೂ ಕೊಟ್ಟಿಲ್ಲ. 2,000 ರೂಪಾಯಿ ಕೊಡೋದು ದುಡ್ಡು ಮಹಿಳೆಯರು ಕೊಡೋದು, ಪುರುಷರು ಕೊಡ್ತಾ ಇಲ್ಲ. ಬಸ್ಸು ಪುಕ್ಸಟ್ಟೆ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. 1 ಲಕ್ಷ 1.5 ಲಕ್ಷ ಸಂಬಳ ತಗೋತೀರಿ ಹೆಣ್ಮಕ್ಳು ವಿಧಾನಸೌಧದಲ್ಲಿ, ಪುಕ್ಸಟ್ಟೆ ಬಸ್ಸಲ್ಲಿ ಬರ್ತಾರೆ. ಯು ಆರ್ ಆಲ್ ವೆರಿ ಸ್ಟ್ರಾಂಗ್. At the same time, you people should be very reliable also.